ಒಂದು ಕಾಲದಲ್ಲಿ ಒಂದು ಬಯಲಿನಲ್ಲಿ ಒಂದು ಕೊಕ್ಕರೆ ಬಕ್ಬಕ್ಕ ಹಡಗಿದ್ದಿತು. ಹತ್ತಿರದಲ್ಲೇ ಒಂದು ಸರೋವರವಿತ್ತು. ವರ್ಷಗಳು ಕಳೆದಂತೆ ಆ ಸರೋವರ ಬಾಡುತ್ತಲೇ ಹೋಗಿತು. ಅದರಿಂದ ಮೀನುಗಳು ಮತ್ತು ಇತರ ಜಲಜೀವಿಗಳು ಆತಂಕಕ್ಕೆ ಒಳಗಾದವು. ಅದನ್ನು ನೋಡಿ ಕೊಕ್ಕರೆ ಬಹಳ ಕುತಂತ್ರಿ ಯೋಚನೆ ಮಾಡಿತು. ಅದು ಎಲ್ಲಾ ಜೀವಿಗಳಿಗೆ ಹೀಗೆ ಅಂದಿತು, ನೋಡಿ, ಈ ಸರೋವರ ಬರಿದಾಗುತ್ತಿದೆ. ಆದರೆ ನಾನು ಹಾರಬಹುದಾದ ಪಕ್ಷಿ. ನಿಮ್ಮೆಲ್ಲರನ್ನೂ ಹತ್ತಿರದ ದೊಡ್ಡ ಸರೋವರಕ್ಕೆ ಕರೆದೊಯ್ಯಬಹುದು. ಜೀವಿಗಳು ಸಂತೋಷದಿಂದ ಒಪ್ಪಿದವು. ಪ್ರತಿದಿನ ಕೊಕ್ಕರೆ 2 ಮೀನನ್ನು ತನ್ನ ಮೂತಿಯಲ್ಲಿ ಹಿಡಿದುಕೊಂಡು ಹಾರುತ್ತಿತ್ತಂತೆ. ಆದರೆ ಅದು ಸರೋವರದಲ್ಲಿ ಬಿಡುತ್ತಿರಲಿಲ್ಲ. ಒಂದು ದೊಡ್ಡ ಬಂಡೆಯ ಮೇಲೆ ಅವುಗಳನ್ನು ಕೊಂದು ತಿನ್ನುತ್ತಿತ್ತಂತೆ. ಇದು ತುಂಬಾ ದಿನ ನಡೆಯಿತು. ಒಂದು ದಿನ ಒಂದು ಮೀನು ತನ್ನನ್ನು ಕರೆದುಕೊಂಡು ಹೋಗಬೇಕೆಂದು ಕೇಳಿತು. ಕೊಕ್ಕರೆ ಒಪ್ಪಿತು. ಆದರೆ ಮೀನು ಗಗನದಲ್ಲಿ ಹಾರುತ್ತಿರುವಾಗ ಕೆಳಗೆ ನೋಡಿ, ಅಲ್ಲಿ ಬಣ್ಣದ ಇರುವೆಗಳ ಹಾಗೆ ಕಾಣಿಸುತ್ತಿರುವುದು ಏನೆಂದು ಕೇಳಿತು. ಕೊಕ್ಕರೆ ಅಸಡ್ಡೆಯಿಂದ ನಗುತ್ತಾ ಹೇಳಿತು, ಅದು ನಿನ್ನ ಸ್ನೇಹಿತರು. ಅದರ ಬಾಯಿಯಿಂದ ಸತ್ಯ ತಿಳಿದ ತಕ್ಷಣ ಮೀನು ಅತ್ತಿಂದತ್ತಿಗೆ ತನ್ನ ಕೋಲುಗಳನ್ನು ಬಳಸಿ ಕೊಕ್ಕರೆಯ ಗಂಟಲನ್ನು ಹಿಸುಕಿತು. ಕೊಕ್ಕರೆ ಸತ್ತಿತು. ನಂತರ ಮೀನು ಅಲ್ಲಿಂದ ನೀರಿಗೆ ಬಿದ್ದು ತನ್ನ ಬದುಕು ಉಳಿಸಿಕೊಂಡಿತು.